ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ಇವರ ನೆರವಿನೊಂದಿಗೆ ಮಾದಕ ವಸ್ತುಗಳಿಂದ ಆಗುವ ಪರಿಣಾಮಗಳು ಎಂ ಪಾಂಡುರಂಗಯ್ಯ ಇವರನ್ನ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಸದಾ ನಮ್ಮೊಂದಿಗೆ ಸಹಾಯ ಮತ್ತು ನೆರವಿನೊಂದಿಗೆ ಯಾವಾಗಲೂ ನಮ್ಮೊಂದಿಗೆ ಇರ್ತಿರುವಂಥ ಬಹಳ ಕ್ರಿಯಾಶೀಲ CPS ಆದಂಥ ಆಯಾ ಶ್ರೇಷ್ಠ ಮಾದಕ ದ್ರವ್ಯಗಳ ಮಾದಕ ವಸ್ತುಗಳಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ದಿವಸ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ಪೊಲೀಸ್ ಮತ್ತು ರಾಮದುರ್ಗ ಉಪವಿಭಾಗದ ವತಿಯಿಂದ ನಿಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲಿರ್ತಕ್ಕಂಥ ಮನೆ DYSP ಸಾಹೇಬೆ, ಕಾಲೇಜಿನ ಪ್ರಾಚಾರ್ಯರೇ, ಬೋಧಕ ಸಿಬ್ಬಂದಿಯವರೇ, ಎಲ್ಲದಕ್ಕೂ ಮಿಗಿಲಾಗಿ ವಿದ್ಯಾರ್ಥಿ ವೃಂದದವರೇ, ಆಲ್ರೆಡಿ ಈ ಮೊದಲು ಈ ಮಾದಕ ದ್ರವ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮದ ಕುರಿತು ಈ ಕಾಲೇಜಿನಲ್ಲಿ ಶಿವಾಲಲ್ಲಿ ಆಲ್ರೆಡಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀನಿ. ಈ ದಿವಸ ಮಾನ್ಯ DYSP ಸಾಹೇಬರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಮ್ಮಲ್ಲಿ ಸ್ಪೆಷಲಿ ಈ ಹುಡುಗರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯವಶ್ಯಕ ಅಂತ ಮನಗಂಡು ನಮ್ಮ ಕಾಲೇಜ್ ಬಂದಿದ್ದಾರೆ. ಅವರು ಆಮೇಲೆ ಸಾಹೇಬರ ಕುರಿತು ತಮ್ಮೊಂದಿಗೆ ವಿಷಯವನ್ನು ಹಂಚಿಕೊಳ್ತಾರೆ. ನಮಗೆಲ್ಲ ಗೊತ್ತಿದೆ ಮಾದಕ ದ್ರವ್ಯ ಅಂದ್ರೆ ಏನಂತ ನಾನು ಬಹಳ ದೊಡ್ಡ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ಮಾದಕ ದ್ರವ್ಯ ಅಂದ್ರೆ ಸಾಮಾನ್ಯ ಪರಿಜ್ಞಾನ. ಯಾವ ವಸ್ತುವನ್ನು ಯೂಸ್ ಮಾಡಿದಾಗ, ಸೇವನೆ ಮಾಡಿದಾಗ, ಕುಡಿದಾಗ, ತಿಂದಾಗ ಅದು ಮಾನವ ದೇಹದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಒಂದು ಇರ್ತದೆ. ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ತನ್ನದೇ ಆದ ಪರಿಣಾಮ ಮತ್ತು ದುಷ್ಪರಿಣಾಮವನ್ನು ಬೀರಿ ಮನುಷ್ಯನನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವುದು ನಿಯಂತ್ರಿಸುವಂತ ಕೆಲಸ ಮಾಡ್ತಿದ್ರಲ್ಲ ಅದು ಮಾದಕ ದ್ರವ್ಯ, ಮಾದಕ ವಸ್ತು ಅಂತ ಹೇಳಿ ನಾವೆಲ್ಲ ಸಾಮಾನ್ಯವಾಗಿ ಅದನ್ನ ಅರ್ಥೈಸ್ತೀವಿ. ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಕ್ಕಂಥದ್ದನ್ನ ನೋಡಿದ್ವಿ, ನೀವು ನಾವು ನೋಡ್ತಾ ಇದ್ವಿ. ಇವತ್ತಿನ ದಿನ ನಮ್ದು ರಾಮದುರ್ಗ ತಾಲೂಕು ಮಟ್ಟದ ರಾಮದುರ್ಗದ ತಾಲೂಕಿರ್ತಕ್ಕಂಥವು ಕೆಲವೊಂದಿಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಹೋದ್ರೆ ಅಲ್ಲೆಲ್ಲ ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದ ಅನುಕೂಲತೆ ಇರ್ತದೆ. ದೊಡ್ಡ ದೊಡ್ಡ ಕಾಲೇಜುಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಅದರಲ್ಲೆಲ್ಲ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇವತ್ತಿನ ದಿನ ಅದೊಂದು ಸಾಮಾನ್ಯ ಪ್ರವೃತ್ತಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವೆಲ್ಲ ಒಳ್ಳೆಯವರು. ಆ ಥರದ ರಸನಾಕ ತಾವು ದುಶ್ಚಟಗಳಿಗೆ ಅಂಟ್ಕೊಂಡಿರೋದನ್ನ ನಾವು ನೋಡಲ್ಲ. ಅಲ್ಲಿ ಹೋದ್ರೆ ಅದರ ಪರಿಣಾಮ ಎಷ್ಟೈತಿ ಅಂತ ಗೊತ್ತಾಗ್ತದೆ. ಇವತ್ತಿನ ದಿನ ಎಲ್ಲಿ ಯಾವ ಲೆವೆಲ್ಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದಕ್ಕೆ ಅಡಿಕ್ಟ್ ಆಗಿರೋದ್ರೆ ಅದನ್ನ ಮಾಡದೇ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೀಳು ಮಾಡದಿಂದ ಕಾಣ್ತಕ್ಕಂಥ ಒಂದು ಮನೋಭಾವನೆ ವಿದ್ಯಾರ್ಥಿಗಳು ಬೆಳೆದಿರೋದನ್ನು ನೋಡ್ತಾ ಇದ್ದೀವಿ. ಆ ಲೆವೆಲ್ ಇವತ್ತಿನ ದಿನ ವಿದ್ಯಾರ್ಥಿಗಳ ಒಂದು ಬದುಕಿನಲ್ಲಿ ದೇಹ ಮತ್ತು ಮನಸ್ಸಿನ ಮೇಲೆ ಅದರ ಕಂಟ್ರೋಲ್ ಆಗಿದೆ. ಅದರ ದುಷ್ಪರಿಣಾಮ ಎಲ್ಲಿವರೆಗೆ ಹೋಗೈತೆ ಅಂದ್ರೆ ಒಂದಿನ ಮಜಾ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದ ಮುಂದೊಂದು ದಿನ ಆತನನ್ನ ಜೀವವನ್ನು ತಗೊಂಡು ಹೋಗುವವರೆಗೆ ಅದರ ದುಷ್ಪರಿಣಾಮ ಆಗಿದೆ. ಮಾದಕ ದ್ರವ್ಯ ಅಂತಂದ್ರೆ ತಾವೆಲ್ಲ ಪ್ರತಿನಿತ್ಯ ನೋಡ್ತಿರ್ತೇವೆ. ಫಾರ್ಮ್ಸ್ ಆಫ್ ಡ್ರಗ್ಸ್ ಅಂತ ಹೇಳ್ತಾರೆ. ಕೆಲವು ಹೆಂಗಂದ್ರೆ ಲಿಕ್ವಿಡ್ ಟೈಪ್ ಯೂಸ್ ಮಾಡಂತ ಕೆಲವೊಂದಿಷ್ಟು ಡ್ರಗ್ಸ್ ಇದ್ವು ಅಂದ್ರೆ ಸಾಲಿಡ್ ಅಂದ್ರೆ ಗಟ್ಟಿ ಪದಾರ್ಥದ ಟೈಪ್ ಯೂಸ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಡ್ರಗ್ಸ್ ಅದಾವ. ಅವುಗಳ ಕುರಿತು ಹೇಳ್ಕೊಂಡವ್ರ ಅದರ ದಿನ ನಾವು ಕೇಳ್ಬೋದು. ಬಟ್ ನಾವು ಅದರ ಫಾರ್ಮ್ಸ್ ಆಫ್ ಡ್ರಗ್ಸ್ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಡ್ರಗ್ಸ್ ತಗೊಂಡ್ವಿ ಅಂದ್ರೆ ನಮ್ದ ಜೀವನದ ಮೇಲೆ, ನಮ್ಮ ಸಮಾಜದ ಮೇಲೆ ಏನು ದುಷ್ಪರಿಣಾಮ ಬೀರ್ತದೆ
PUC ಫಸ್ಟ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿ ಬಂದಿದ್ದೀರ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ SSLC ವರೆಗೆ ವಿದ್ಯಾರ್ಥಿಗಳಿಗೆ ವ್ಯಸನ ಅದರ ಅಡಿಕ್ಷನ್ ಕಡಿಮೆ ಇರ್ತದೆ, ಚಟಗಳ ಪ್ರಮಾಣ ಕಡಿಮೆ ಇರ್ತದೆ. ಇದು SSLC ದಾಟಿದ ಮೇಲೆ PUC ಏನ್ ಬರ್ತಾರಲ್ಲ ಏನಾಗುತ್ತೆ ಅಂತಂದ್ರೆ ಇದೊಂಥರ ರಂಗಿನ ಜೀವನ. ಏನಂದ್ರೆ ಅಲ್ಲಿವರೆಗೆ ಒಂದು ಸ್ಟ್ರಿಕ್ಟ್ ಆದ ಯೂನಿಫಾರ್ಮ್ ಎಲ್ಲ ಇರ್ತದೆ. ಕಾಲೇಜಿಗೆ ಬರೋಣ ಅದೇ ಒಳ್ಳೆ ಸ್ಟೈಲ್ ಆಗಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ನೋಡ್ಬೇಕು ರೌಂಡ್ ಮಾಡ್ಕೊಂತ ಬರ್ತಿರ್ತೀವಿ. ಅದೇ ಒಂದು ಹುಮ್ಮಸ್ನೊಳಗೆ ಮನುಷ್ಯ ಅದೇ ಸ್ಪೀಡ್ನೊಳಗೆ ಯಾವ ಚಟಗಳಿಗೆ ಅನ್ಕೊಳ್ತಕ್ಕಂಥ ಒಂದು ಅವಕಾಶ ಇರ್ತೈತಿ. ಅದಕ್ಕೆ ಆ ರೀತಿ ಆಗಬಾರ್ದು, ಯಾರೋ ದುಶ್ಚಟಗಳಿಗೆ ಅನ್ಕೋಬಾರ್ದು. ಆಮೇಲೆ ಈ ಮಾದಕ ದ್ರವ್ಯದ ಕುರಿತ ನಮ್ಮ ಸಾಹೇಬರು ಕೂಡ ತಮ್ಮ ಜೊತೆ ಸವಿಸ್ತಾರವಾಗಿ ಮಾತಾಡ್ತಾರೆ. ಈವರೆಗೆ ಮಾತಾಡಲಿಕ್ಕೆ ನನ್ನ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ಮಾನ್ಯ ಸಾಹೇಬರಿಗೆ ಒಂದು ಸ್ಥಾನದ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಮನಸ್ಸು ಅಂತ ಒಂದು ವಯಸ್ಸು ನಿಮ್ಮದು. ಈ ವಯಸ್ಸಿನಲ್ಲಿ ನೀವು ದುರ್ಚಟಗಳಿಗೆ ಅನ್ಕೋಬಾರ್ದು ಅಂತ ಹೇಳಿ ವಿಶೇಷವಾಗಿ ಈ ಟೀನೇಜರ್ಸ್ಗೆ ನಾವು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ಕುಟುಂಬ ಈಗ ನಮ್ಮ ದೇಶದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಮಾದಕ ವಸ್ತುಗಳ ವ್ಯಸನದಿಂದ ಸಫರ್ ಆಗ್ತದೆ ಕುಟುಂಬನ ಹೇಳಬೇಕು. ಯಾಕಂದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಒಂದಿಲ್ಲ ಒಂದು ಕುಟುಂಬದಿಂದ ಬಂದವರು. ಕುಟುಂಬದಲ್ಲಿ ಒಬ್ಬರು ಈ ಚಟಕ್ಕೆ ಅಡಿಕ್ಟ್ ಆದ್ರೆ ಮುಂದೆ ಅದು ಆ ಕುಟುಂಬನೇ ಸರ್ವನಾಶ ಮಾಡ್ತಾರೆ. ಅದಕ್ಕೆ ಒಂದು ಕವಿ ಉಕ್ತಿ ಇದೆ, ಏನಂತಂದ್ರೆ ಶ್ರೀ ಅಂತ ಹೇಳಿ ಒಂದು ಕವಿ ಒಂದು ಮಾತಾಡ್ತಾರ, ದೇಶ ಅಂದ್ರೆ ಮಣ್ಣು ಅಲ್ಲ, ಕಲ್ಲು ಅಲ್ಲ, ಗಡಿ ಅಲ್ಲ, ದೇಶ ಅಂದ್ರೆ ಮನುಷ್ಯರು. ಅರ್ಥ ಆಯ್ತಿಲ್ಲ? ದೇಶ ಅಂದ್ರೆ ಮನುಷ್ಯರು. ಅದಕ್ಕೆ ಈ ದೇಶ ಉಳಿಬೇಕು ಅಂತಂದ್ರೆ ಮೊದಲು ನಮ್ಮ ಮನುಷ್ಯರಂದ್ರೆ ಯಾರು? ನೀವೇ ಭಾರತದ ಪ್ರಜೆಗಳು. ನೀವು ಚೆನ್ನಾಗಿದ್ರೆ ದೇಶ ಸದೃಢವಾಗಿರ್ತದೆ. ಅದೇ ನೀವು ಸದೃಢವಾಗಿಲ್ಲ ಅಂದ್ರೆ ದೇಶನೂ ಸದೃಢವಾಗಿರಂಗಿಲ್ಲ. ಸದೃಢ ಅಂತಂದ್ರೆ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು. ಅದೇ ರೀತಿ ಈ ನಾರ್ಕೋಟಿಕ್ ಡ್ರಗ್ಸ್, ಈ ಮಾದಕ ವಸ್ತುಗಳು ಏನಿದಾವಲ್ಲ, ಮನುಷ್ಯನ ಮಾದಕತೆಯಿಂದ ದೈಹಿಕವಾಗಿಯೂ ವೀಕ್ ಮಾಡ್ತಾವ. ಮತ್ತು ಈಗ ತಾನು ಹೇಳಿದ್ರು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದು ಮಾನಸಿಕವಾಗಿನೂ ವೀಕ್ ಮಾಡ್ತಾವ. ಈ ಎರಡೂ ರೀತಿಯಿಂದ ವೀಕ್ ಆಗೋದ್ರಿಂದ ಅದು ನಮ್ಮ ಕುಟುಂಬದ ಮೇಲೆ ಅಷ್ಟಲ್ಲ, ನಮ್ಮ ಮೇಲೆ ಅಷ್ಟಲ್ಲ, ಇಡೀ ದೇಶದ ಮೇಲೆ ಒಂದು ಪರಿಣಾಮ ಬೀರ್ತದ. ಇದು ಭಯೋತ್ಪಾದನೆಗಿಂತಲೂ ಒಂದು ಕೆಟ್ಟದಾಗಿ ಮತ್ತು ವೇಗವಾಗಿ ಇರತಕ್ಕಂಥ ಒಂದು ಭಯಾನಕವಾದಂಥ ಒಂದು ಚಟ ಇದೆ. ಅದರಲ್ಲಿಂದ ನೀವು ಮುಕ್ತವಾಗಿರ್ಬೇಕು. ಮುಕ್ತವಾಗಿರ್ಬೇಕಂದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ. ಏನಪ್ಪ ಇಷ್ಟೆಲ್ಲ ಹೇಳ್ತಾರಲ್ಲ ಇವರು, ಗುಟ್ಕಾ ಇಷ್ಟು ಪರಿಣಾಮ ಬೀರುತ್ತೆ. ಬೇಸಿಕ್ ನಾ ಹೇಳ್ತೇನೆ. ಮೊದಲನೇದಾಗಿ ನೀವು ದುರ್ಚಟ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಒಂದು ಗುಟ್ಕಾದಿಂದ ಸ್ಟಾರ್ಟ್ ಮಾಡಿ. ಅದರಿಂದ ನೀವು ನಿಜವಾಗಿ ನೀವು ಯಾರಾದರೂ ಇಲ್ಲಿದ್ರೆ ತಕ್ಷಣ ಅದನ್ನು ಬಿಟ್ಟು ಬಿಡಿ. ಅಥವಾ ನೀವು ಸಹಿತ ನಿಮ್ಮ ಶಿಕ್ಷಕರಿಗೆ ಅಥವಾ ಅವ್ರಿಗೆಲ್ಲ ತಿಳಿಸಿ, ಸರ್ ಇಂಥವ್ರು ಆ ಚಟದಿಂದ ಇದ್ದಾನೆ, ಅವನು ಮುಕ್ತ ಮಾಡ್ರಿ. ಯಾಕಂದ್ರೆ ಫಸ್ಟಿಗೆ ನಿಮ್ಗೆ ಏನು ಅನಿಸ್ತದೆ, ಭಾಳ ಒಳ್ಳೇದು ಅನಿಸ್ತದೆ, ಭಾಳ ಅದು ಮೆಂಟಲಿ ಸ್ವಲ್ಪ ಮುದ ನಡೀತದೆ. ಬರ್ತಾ ಏನಾಗ್ತದೆ ಅಂತಂದ್ರೆ ಆ ಚಟದಿಂದ ನೀವು ಹೊರಗೋಗಿಲ್ಲ. ಅದರಲ್ಲಿಂದ ಬೇಕಾದಷ್ಟು ದುಷ್ಪರಿಣಾಮಗಳು ನಿಮ್ಮ ಮೇಲೆ ಬೀರ್ತಾವ. ಹಂಗಾಗಿ ನಾವು ಈ ಮಾದಕ ವಸ್ತುಗಳ ದುಶ್ಚಟಗಳಿಂದ ದೂರ ಬಿಡೋಣ, ಒಂದು ಸದೃಢವಾದ ದೇಶವನ್ನು ಕಟ್ಟೋಣ ಅಂತ ಹೇಳಿ ತಮಗೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ, ಈ ದಿನ ಈ ಮಾದಕ ದ್ರವ್ಯಗಳನ್ನು ನಾವು ದುಶ್ಚಟಗಳನ್ನು ದೂರ ಇರ್ಬೇಕಂತೇಳಿ ಒಂದು ಪ್ರತಿಜ್ಞೆ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.